दोस्तों, आप सबको मेरा नमस्कार। रामकृष्ण KS यूट्यूब ಚಾನಲ್ में आप सबका स्वागत है। ಸುಲಭವಾಗಿ ಹಿಂದಿ ಕಲಿಯೋಣ ಈ ಮಾಲಿಕೆಯಲ್ಲಿ ನಾವು ಈಗಾಗಲೇ ಹಲವಾರು ವಿಡಿಯೋಗಳನ್ನು ನೋಡಿದ್ದೀವಿ। ಇವತ್ತು ನನ್ನ ಮೇನ್ ಕಾನ್ಸಂಟ್ರೇಷನ್ ಯಾವ ಕಡೆಗೆ ಅಂದರೆ ಪ್ರಶ್ನೆ ಕೇಳೋದು, ಅಂದರೆ ಕೌನ್ ಅನ್ನೋದು ಯಾರು, ಯಾರು, ಯಾರನ್ನು, ಯಾರಿಗೆ, ಯಾರ, ಈ ಥರದ್ದೆಲ್ಲ ಕೇಳಬೇಕಾದ್ರೆ ಹೇಗೆ ನಾವು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ ಅಂತ ಒಂದು 25 ವಾಕ್ಯಗಳನ್ನ ನಾನು ಉದಾಹರಣೆಯಾಗಿ ಇಲ್ಲಿ ಕೊಡ್ತಾ ಇದ್ದೀನಿ। अब हम एक एक करके देखेंगे। कौन ಅಂದರೆ ಯಾರು। ಸೊ ಯಾರು ಅಂತ ನೀವು ಪ್ರಶ್ನೆ ಕೇಳಬೇಕಾ, ಆಪ್ ಕೌನ್ ಶಬ್ದಕ್ಕೆ ಇಸ್ತೆಮಾಲ್ कीजिए। ಯಾರು ಅಂತ ಪ್ರಶ್ನೆ ಮಾಡಬೇಕಾದ್ರೆ ನೀವು ಯೂಸ್ ಮಾಡಬೇಕಾಗಿರೋದೇನು ಹಿಂದಿನಲ್ಲಿ ಕೌನ್। ಸೊ ಈ ಶಬ್ದದ ಅರ್ಥ ನಿಮಗೆ ಗೊತ್ತಿರಬೇಕು, ಯಾರು ಅನ್ನೋದಕ್ಕೆ ಹಿಂದಿನಲ್ಲೇನು ಕೌನ್। ಯಾಕಂದರೆ ತುಂಬ ಕೆಲಸಗಳನ್ನು ನಾವು ಇದರಿಂದ ಈಸಿಯಾಗಿ ಮಾಡ್ಕೋಬೋದು, ಸೆಂಟೆನ್ಸನ್ನು ನಾವು ಕೇಳ್ಬೋದು, ಹೊರಗಡೆ ಹೋದಾಗ ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು। ಸೊ ಯಾರು ಅನ್ನೋದಕ್ಕೆ ಹಿಂದಿನಲ್ಲೇನಿದೆ ಕೌನ್। ನೀನು ಯಾರು ಅಂತ ಕೇಳಬೇಕಾದ್ರೆ ತುಮ್ ಕೌನ್ ಹೋ, ತುಮ್ ಕೌನ್ ಹೋ, ತುಮ್ ಕೌನ್ ಹೋ ಅಂತ ಕೇಳಿದರೆ ನೀನು ಯಾರು। ಹಾಗೆ ಈಗ ನಾನು ಯಾರು ಅಂತ ಕೇಳ್ಕೋಬೇಕಾದ್ರೆ ನಾನು ಯಾರು, ಮೈ ಕೌನ್ ಹೂ। ಸೊ ಮೈ ಬಂದಾಗ ಹೂ ಹೇಳಿ, ತುಮ್ ಬಂದಾಗ ಹೋ ಅಂತ ಹೇಳಿ। ಕೌನ್ ಹೋ ಅಂದ್ರೇ ನೀನು ಯಾರು ಅಂತ, ತುಮ್ ಕೌನ್ ಹೋ ಅಂದ್ರೂ ಸೇಮ್ ಮೀನಿಂಗ್। ಸೊ ಹಾಗೆ ಮೈ ಕೌನ್ ಹೂ, ನಾನು ಯಾರು, ಮೈ ಬಂದಾಗ ಹೂ ಬರ್ತಾ ಇದೆ ನೋಡಿ, ಅದನ್ನು ನೆನ್ಪಿಟ್ಕೊಳ್ಳಿ। ಈಗ ಇವನು, ಇವಳು, ಇವರು ಎಲ್ಲ ಕೇಳಬೇಕು। ಸೊ ಆವಾಗ ನಾವು ಯಾವ ಥರ ಕೇಳಬೇಕು, ಇವನು ಯಾರು, ಇವಳು ಯಾರು, ಎಲ್ಲದು ಕೇಳೋದಕ್ಕೆ ಬೇರೆ ಬೇರೆ ಬರುತ್ತೆ। ಈಗ ಫಸ್ಟು ನೀವು ಯಾರು ಅನ್ನೋದಕ್ಕೆ ನೋಡೋಣ। ನೀವು ಯಾರು, ಆಪ್ ಕೌನ್ ಹೇ, ಆಪ್ ಕೌನ್ ಹೇ। ಇಲ್ಲಿ ತುಮ್ ಕೌನ್ ಹೋ ಅಂತ ಕೇಳಬೇಡಿ, ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ। ಸೊ ನೀವು ಆಪ್ ಕೌನ್ ಹೇ, ಆಪ್ ಕೌನ್ ಹೇ, ನೀವು ಯಾರು। ಹಾಗಾದರೆ ಇವನು, ಇವಳು, ಇವರು ಎಲ್ಲ ಕೇಳಬೇಕಲ್ಲ, ಇವನು ಯಾರು, ಇವಳು ಯಾರು, ಇವ್ರು ಯಾರು, ಎಲ್ಲದಕ್ಕೂ ಕಾಮನ್ ಆಗಿ ಏ ಕೌನ್ ಹೇ ಅಂತ ಕೇಳಬೇಡಿ। ಇವಳು ಯಾರು ಅಂತ ಕೇಳಬೇಕಾ, ಏ ಕೌನ್ ಹೇ, ಕರೆಕ್ಟಾಗಿ ಯಹ ಕೌನ್ ಹೇ ಅಂತ ಕೇಳೋದು ಬೇಡ, ಅದೆಲ್ಲ ಬೇಡ। ಸ್ಪೋಕನಲ್ಲಿ ಏ ಕೌನ್ ಹೇ, ಇವಳು ಯಾರಿಗೆ ಏ ಕೌನ್ ಹೇ, ಇವನು ಯಾರು ಏ ಕೌನ್ ಹೇ, ಇವರು ಯಾರು ಏ ಕೌನ್ ಹೇ। ಮೂರಕ್ಕೂ ಒಂದೇ ಸೆಂಟೆನ್ಸ್ ಇದೆ ಅಂದಾಗ ನಮಗೆ ಕಲಿಯೋದು ಈಸಿ ಆಗುತ್ತೆ। ಏ ಕೌನ್ ಹೇ ಅಂದಾಗ ಇವನು ಯಾರು ಅಂತಲೂ ಇರ್ಬೋದು, ಇವಳು ಯಾರು ಅಂತಲೂ ಇರ್ಬೋದು, ಅಥವಾ ಇವರು ಯಾರು ಅಂತಲೂ ಇರ್ಬೋದು ಅಲ್ವಾ। ಸೊ ಹಾಗಾದರೆ ಅವನು, ಅವಳು, ಅವನು ಯಾರು, ಅವಳು ಯಾರು, ಅವ್ರು ಯಾರು ಅನ್ನೋದಕ್ಕೆ ಏ, ಇಲ್ಲಿ ಓ ಕೌನ್ ಹೇ, ಅವನು ಯಾರು, ಓ ಕೌನ್ ಹೇ, ಅವಳು ಯಾರು, ಓ ಕೌನ್ ಹೇ, ಅವ್ರು ಯಾರು। ಸೊ ಇಲ್ಲಿ ವಹ್ ಮತ್ತು ವೇ ಯಾವುದು ಬೇಡ, ಓ ಅನ್ನೋದನ್ನು ನಾವು ಸ್ಪೋಕನಲ್ಲಿ ಯೂಸ್ ಮಾಡ್ತೀವಿ। ಓ ಕೌನ್ ಹೇ, ಅವ್ರು ಯಾರು, ಓ ಕೌನ್ ಹೇ, ಅವಳು ಯಾರು, ಓ ಕೌನ್ ಹೇ, ಅವನು ಯಾರು, ಎಲ್ಲದಕ್ಕೂ ಆ ಮೂರಕ್ಕೂ ಒಂದೇ ಸೆಂಟೆನ್ಸ್ ಇದೆ, ಓ ಕೌನ್ ಹೇ ಅಂತ ಹೇಳಿ ಈಸಿ ಆಗುತ್ತೆ ನೋಡಿ। ಇಷ್ಟು ನಾವು ಕಲ್ತ್ಕೊಂಡ್ರೆ ಎಷ್ಟೋ ಮ್ಯಾನೇಜ್ ಮಾಡ್ಬೋದಲ್ವಾ। ಹಾಗೆ ದೇಖಿಂಗೆ ಈಗ ಭೂತಕಾಲದಲ್ಲಿ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಯಾರು ಸಿನಿಮಾ ನೋಡಿದ್ರು ಅಂತ ಕೇಳಬೇಕಾದ್ರೆ ಕೌನ್ ಸಿನಿಮಾ ದೇಖ ಅಂತ ಹೇಳಬಾರ್ದು, ಅಲ್ಲಿ ನಾವು ನೇ ಅನ್ನೋದನ್ನು ಒಂದು ಯೂಸ್ ಮಾಡ್ತೀವಿ। ಅಲ್ಲಿ ಏನಾದರೂ ವರ್ಕ್ ಆಗಿದ್ದಿದ್ರೆ ನಾವೇನು ನೇ ಯೂಸ್ ಮಾಡ್ತೀವಿ। ಕಿಸ್ನೇ, ಕೌನ್ ಮತ್ತು ನೇ ಸೇರಿ ಏನಾಗ್ತಾ ಇದೆ, ಕಿಸ್ನೇ ಸಿನಿಮಾ ದೇಖಾ। ಕೌನ್ ಸಿನಿಮಾ ದೇಖಾ ಅಂತ ಹೇಳಿದರೆ ಅದು ಗ್ರಾಮ್ಯಾಟಿಕಲಿ ರಾಂಗ್ ಆಗುತ್ತೆ। ಕಿಸ್ನೇ ಸಿನಿಮಾ ದೇಖಾ, ಅಲ್ಲಿ ಏನಾದರೂ ಒಂದು ಆಬ್ಜೆಕ್ಟ್ ಇರುತ್ತಲ್ಲ ಆವಾಗ ಆ ಥರ ಬರುತ್ತೆ। ಅದೇ ಥರ ಯಾರು ಕೆಲಸ ಮಾಡಿದರು, ಯಾರು, ಕಿಸ್ನೇ ಕಾಮ್ ಕಿಯಾ। ಇಲ್ಲಿ ಕೌನ್ ಕಾಮ್ ಕಿಯಾ ಅಂತ ಹೇಳಬೇಡಿ, ಪಾಸ್ಟ್ ಟೆನ್ಸಲ್ಲಿ ಬಂದಾಗ ಮಾತ್ರ, ಪ್ರೆಸೆಂಟ್ ಟೆನ್ಸಲ್ಲೆಲ್ಲ ಕೌನೇ ಬರುತ್ತೆ। ಕೌನ್ ಕಾಮ್ ಕರ್ತಾ ಹೇ, ಕೌನ್ ಕಾಮ್ ಕರ್ತಿ ಹೇ, ಹಾಗೆ ಇರುತ್ತೆ। ಕೌನ್ ಸಿನಿಮಾ ದೇಖ್ತಾ ಹೇ, ಕೌನ್ ಸಿನಿಮಾ ದೇಖ್ತಿ ಹೇ। ಅದೇ ಪಾಸ್ಟ್ ಟೆನ್ಸಲ್ಲಿ ಕಿಸ್ನೇ ಕಾಮ್ ಕಿಯಾ, ಕಿಸ್ನೇ ಯಾರು, ಕಾಮ್ ಕಿಯಾ ಯಾರು ಕೆಲಸ ಮಾಡಿದರು, ಕಿಸ್ನೇ ಪ್ಯಾರ್ ಕಿಯಾ, ಕಿಸ್ನೇ ಝಗಡಾ ಕಿಯಾ, ಹಾಗೆ ಬರಬೇಕು। ನೆಕ್ಸ್ಟ್ ಒನ್, ಯಾರಿಗೆ ಅಂತ ಕೇಳಬೇಕಾದ್ರೆ ಕಿಸ್ಕೋ ಅಂತ ಆಗುತ್ತೆ ನೋಡಿ। ಕಿಸ್ನೇ ಅಂದರೆ ಯಾರು, ಕಿಸ್ಕೋ ಯಾರಿಗೆ, ಯಾರಿಗೆ, ಯಾರನ್ನು ಎರಡು ಮೀನಿಂಗ್ ಇದೆ। ಸೊ ಅದಕ್ಕೆ ಯಾರಿಗೆ ಪುಸ್ತಕ ಬೇಕು ಹೇಗೆ ಕೇಳ್ತೀರಾ, ಯಾರಿಗೆ ಪುಸ್ತಕ ಬೇಕು, ಕಿಸ್ಕೋ ಕಿತಾಬ್ ಚಾಹಿಯೆ, ಕಿಸ್ಕೋ ಯಾರಿಗೆ ಕಿತಾಬ್ ಚಾಹಿಯೆ।
ಅಲ್ಲಿ ಕಿತಾಬ್ ಇರೋ ಜಾಗದಲ್ಲಿ ಬೇರೆ ವರ್ಡ್ಸನ್ನು ಹಾಕ್ತಾ ಹೋಗಿ. ಕಿಸ್ಕೋ ಘರ್ ಚಾಹಿಯೇ, ಕಿಸ್ಕೋ ಲ್ಯಾಪ್ಟಾಪ್ ಚಾಹಿಯೇ, ಕಿಸ್ಕೋ ಮೊಬೈಲ್ ಚಾಹಿಯೇ, ಕಿಸ್ಕೋ ಖಾನಾ ಚಾಹಿಯೇ ಅಲ್ವಾ, ಏನಾದರೂ ಕೇಳ್ಬೋದಲ್ಲ. ನೆಕ್ಸ್ಟ್ ಒನ್ ಕಿಸ್ಕೋ ಯಾರಿಗೆ ನನ್ನ ಸಹಾಯ ಬೇಕು ಅಂತ ಕೇಳಬೇಕಾದ್ರೆ ಕಿಸ್ಕೋ ನನ್ನ ಮೇರಿ ಮದದ್ ಚಾಹಿಯೇ, ಕಿಸ್ಕೋ ಮೇರಿ ಮದದ್ ಚಾಹಿಯೇ ಹಾಗೆ ನಾವು ಕೇಳ್ತೀವಿ. ಹಾಗೆ ಯಾರನ್ನು ಕರೆಯುತ್ತಿದ್ದಾರೆ ಅಂತ ಕೇಳಬೇಕಾದ್ರೆ ಕಿಸ್ಕೋ ಅಂದರೆ ಎರಡು ಮೀನಿಂಗ್ ಇದೆ, ಯಾರಿಗೆ ಯಾರನ್ನು ಎರಡು. ಇಲ್ಲಿ ಯಾರನ್ನು ಅಂತ ಬರ್ತು, ಕೌನ್ ಯಾರು, ಕಿಸ್ಕೋ ಯಾರನ್ನು ಕರೆಯುತ್ತಿದ್ದಾರೆ. ಕೌನ್ ಕಿಸ್ಕೋ ಬುಲಾ ರಹಾ ಹೇ, ಕೌನ್ ಕಿಸ್ಕೋ ಬುಲಾ ರಹಾ ಹೇ ಮೇಲಿನ ಸೆಂಟೆನ್ಸ್ ನೋಡಬೇಡಿ. ಹಾಗೆ ಯಾರನ್ನು ಅನ್ನೋದಕ್ಕೆ ಈ ಪ್ರಿನ್ಸಿಪಾಲ್ ಯಾರನ್ನು ಕರೆದ್ರು, ಪ್ರಿನ್ಸಿಪಾಲ್ನೇ ಕಿಸ್ಕೋ ಬುಲಾಯ, ಪ್ರಿನ್ಸಿಪಾಲ್ನೇ ಕಿಸ್ಕೋ ಬುಲಾಯ. ಕಿಸ್ಕೋ ಅಂದ್ರೇನು ಯಾರನ್ನು, ಕಿಸ್ಕೋ ಬುಲಾಯ. ಮಾನೇ ಕಿಸ್ಕೋ ಬುಲಾಯ. ಹಾಗೆ ಕಿಸ್ಕೋ ದೇಖಾನು ಹಾಗೆ ಬರುತ್ತೆ ಅಲ್ವಾ. ನೆಕ್ಸ್ಟ್ ನೀವು ಯಾರನ್ನು ನೋಡಿದ್ದೀರಿ, ಆಪ್ನೆ ಕಿಸ್ಕೋ ದೇಖಾ, ಯಾರನ್ನು ಕಿಸ್ಕೋ ನೋಡಿದ್ರಿ, ದೇಖಾ ಕಿಸ್ಕೋ ಅಂದ್ರೇನು ಯಾರನ್ನು, ಇನ್ನೊಂದು ಯಾರಿಗೆ, ಎರಡು ಮೀನಿಂಗ್ ಇದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾರ ಅಂತ ಬರಬೇಕು, ಯಾರ, ಕಿಸ್ಕಾ ಕಿಸ್ಕೆ ಕಿಸ್ಕಿ ಅಂತ ಬರುತ್ತೆ. ಪುಲ್ಲಿಂಗ ಸ್ತ್ರೀಲಿಂಗ ಏಕವಚನ ಬಹುವಚನ ನೋಡಬೇಕಾಗುತ್ತೆ. ರಾಮ ಯಾರ ಮಗ, ರಾಮ್ ಪುಲ್ಲಿಂಗ ಅಲ್ವಾ, ಹಾಗಾಗಿ ರಾಮ್ ಕಿಸ್ಕಾ ಬೇಟಾ ಹೇ, ಕಿಸ್ಕಾ ಬೇಟಾ ಹೇ, ಕಿಸ್ಕಾ ಅನ್ನೋದನ್ನು ಇಲ್ಲಿ ಯೂಸ್ ಮಾಡಿದೆ. ಯಾರ, ಕನ್ನಡದಲ್ಲಿ ಯಾವ ಕನ್ಫ್ಯೂಷನ್ಸ್ ಇಲ್ಲ, ಯಾರ ಮಗ ಸೀತೆ, ಯಾರ ಮಗಳು, ಹಾಗೆ ಯಾರ ಬರುತ್ತೆ. ಇಲ್ಲಿ ಕಿಸ್ಕಾ ಕಿಸ್ಕೆ ಕಿಸ್ಕಿ ಹಾಗೆ ಮೂರು ಥರ ಬರುತ್ತೆ. ರಾಮ್ ಕಿಸ್ಕಾ ಬೇಟಾ ಹೇ ಒಬ್ಬನೇ ಅಲ್ವಾ, ಹಾಗಾದ್ರೆ ಸ್ತ್ರೀಲಿಂಗ ಆದರೆ ಕಮಲಾ ಯಾರ ಮಗಳು, ಕಮಲಾ ಕಿಸ್ಕಿ ಬೇಟಿ ಹೇ, ಕಮಲಾ ಕಿಸ್ಕಾ ಬೇಟಾ ಹೇ ಅಂತ ಕೇಳಬಾರ್ದು, ಕಿಸ್ಕಿ ಕಿಸ್ಕಾ ಕಿಸ್ಕೆ ಕಿಸ್ಕಿ, ಕಮಲಾ ಕಿಸ್ಕಿ ಬೇಟಿ ಹೇ ಅಂತಾನೆ ಕೇಳಬೇಕಾಗುತ್ತೆ. ಹಾಗೆ ಲವಕುಶ ಯಾರ ಮಕ್ಕಳು, ಇಲ್ಲಿ ಒಂದಲ್ಲ ಎರಡಿರೋದ್ರಿಂದ ಕಾನು ಬರಬಾರ್ದು ಕೀನು ಬರಬಾರ್ದು, ಕೆ. ಲವ್ ಕುಶ್ ಕಿಸ್ಕೆ ಬಚ್ಚೆ ಹೇ, ಲವ್ ಕುಶ್ ಕಿಸ್ಕೆ ಬಚ್ಚೆ ಹೇ, ಯಾಕಂದರೆ ಬಹುವಚನ ತೋರಿಸ್ಬೇಕಲ್ಲಿ. ಅದೇ ಥರ ಇದು ಯಾರ ಮನೆ ಅಂತ ಕೇಳಬೇಕಾದ್ರೆ ಯಹ ಕಿಸ್ಕಾ ಘರ್ ಹೇ, ಯೇ ಕಿಸ್ಕಾ ಘರ್ ಹೇ, ಇದು ಯಾರ ಮನೆ ಅಂತ ನಾವು ಕೇಳ್ತೀವಿ. ಹಾಗೆ ಇದು ಯಾರ ಗಾಡಿ ಅಂತ ಕೇಳಬೇಕಾದ್ರೆ ಗಾಡಿ ಅಂದ್ಕೂಡಲೇ ಸ್ತ್ರೀಲಿಂಗರಲ್ವಾ, ಹಾಗಾಗಿ ಯಹ ಕಿಸ್ಕಿ ಗಾಡಿ ಹೇ, ಯಹ ಕಿಸ್ಕಿ ಗಾಡಿ ಹೇ ಅಂತ ಕೇಳುತ್ತೀವಿ. ಯಾರ ಬಳಿ ಮೊಬೈಲ್ ಇಲ್ಲ, ಯಾರ ಹತ್ರ ಮೊಬೈಲ್ ಇಲ್ಲ ಅಂತ ಕೇಳಬೇಕು ಕ್ಲಾಸಲ್ಲಿ. ಅವಾಗ ಹೇಗೆ ಕೇಳಬೇಕು ನೀವು ಹೇಳಿ, ಕಿಸ್ಕೆ ಪಾಸ್, ನೋಡಿ ಯಾರ ಬಳಿ, ಕೆ ಪಾಸ್, ಕಿಸ್ಕೆ ಪಾಸ್ ಮೊಬೈಲ್ ನಹೀ ಹೇ, ಕಿಸ್ಕೆ ಪಾಸ್ ಮೊಬೈಲ್ ನಹೀ ಹೇ. ನೀನು ಯಾರೊಂದಿಗೆ ವಾಸವಾಗಿದೆಯಾ, ಯಾರ ಜೊತೆ ವಾಸ ಮಾಡ್ತಿದೀಯಾ ಕೇಳಬೇಕಾ, ತುಮ್ ಕಿಸ್ಕೆ ಸಾಥ್ ರೆಹತೆ ಹೋ, ತುಮ್ ಕಿಸ್ಕೆ ಸಾಥ್ ರೆಹತೆ ಹೋ. ಅದೇ ಆಪ್ ಆದರೆ ಆಪ್ ಕಿಸ್ಕೆ ಸಾಥ್ ರೆಹತೆ ಹೇ ಅಂತ ಕೇಳ್ತೀರ ಅಲ್ವಾ. ಅವನು ಯಾರ ಸ್ನೇಹಿತ, ಸ್ನೇಹಿತ ಅಂದರೆ ಪುಲ್ಲಿಂಗ, ವಹ ಕಿಸ್ಕಾ ದೋಸ್ತ್ ಹೇ, ವಹ ಕಿಸ್ಕಾ ದೋಸ್ತ್ ಹೇ, ಕೌನ್ ಪ್ಲೇಸ್ ಕಾ ಕಿಸ್ಕಾ. ಈ ಥರ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಚಾನಲ್ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಚಾನಲಲ್ಲಿ ತುಂಬ ಪ್ಲೇ ಲಿಸ್ಟ್ಗಳಿದೆ. ಹಿಂದಿ ಕಲಿಯೋದಕ್ಕಾಗಿ 21 ಡೇಸ್ ವೀಡಿಯೋಸ್ ಬೇರೆ ಇದೆ, ಮತ್ತು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಹಾಗೆ ಬೇರೆ ಹಿಂದಿ ಮೇರಿ ಈಸಿ ಅಂತ ಒಂದು ಸೀರೀಸ್ದು ಪ್ಲೇ ಲಿಸ್ಟ್ ಇದೆ, ಸ್ಪೋಕನ್ ಹಿಂದಿ ಕ್ಲಾಸಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಇದೆಲ್ಲ ನಿಮಗೆ ನೋಡಬೇಕು ಅಂದರೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಆಗ ನಿಮಗೆ ಏನು ಹೊಸ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.